ನಮಸ್ತೆ ಸ್ನೇಹಿತರೆ, ಹೊಯ್ಸಳ ಟೆಕ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು PDF ಫೈಲ್ಗೆ ಯಾವ ರೀತಿ ಪಾಸ್ವರ್ಡ್ ಹಾಕೋದು ಅನ್ನೋದನ್ನು ನೋಡೋಣ. ನೋಡಿ, ಇಲ್ಲಿ ಡೆಸ್ಕ್ಟಾಪ್ ಮೇಲೆ ಒಂದು PDF ಫೈಲ್ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಪಾಸ್ವರ್ಡ್ ಹಾಕಿ ಪ್ರೊಟೆಕ್ಟ್ ಮಾಡಬೇಕು. ಬೇರೆ ಯಾರು ವ್ಯೂ ಮಾಡ್ದಂಗೆ ಪಾಸ್ವರ್ಡ್ನ ಹಾಕಿ ಪ್ರೊಟೆಕ್ಟ್ ಮಾಡಬೇಕು. ನೀವೇನು ಮಾಡಬೇಕು, ಮೊದಲನೇದಾಗಿ ಕ್ರೋಮ್ ಬ್ರೌಸರ್ಗೆ ಹೋಗಿ. ನೋಡಿ, ಈಗ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ತಾ ಇದ್ದೀನಿ. ಬ್ರೌಸರಲ್ಲಿ ಹೋಗ್ಬಿಟ್ಟು ನೀವು ಐ ಲವ್ PDF ಅಂತ ಹೇಳಿ ಟೈಪ್ ಮಾಡಿ ಎಂಟರ್ ಕೊಡಿ. ಈಗ ನಿಮಗೆ ವೆಬ್ಸೈಟ್ಗಳು ಕಾಣುತ್ತೆ. ಮೊದಲನೇ ವೆಬ್ಸೈಟ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಲವ್ PDF ಟೂಲ್ಸ್ ಅಂತ ಇದೆ. ಆ ವೆಬ್ಸೈಟ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಪ್ರೊಟೆಕ್ಟ್ PDF ಅಂತ ಹೇಳಿ ಒಂದು ಆಪ್ಷನ್ ಸಿಗುತ್ತೆ. ಇದರಲ್ಲಿ ನೋಡಿ, ಇಲ್ಲಿದೆ ಪ್ರೊಟೆಕ್ಟ್ PDF ಅಂತ ಹೇಳಿ. ಅದರ ಮೇಲೆ ಕ್ಲಿಕ್ ಮಾಡಿ. ನೀವು ಕ್ಲಿಕ್ ಮಾಡಿದ ಮೇಲೆ ಯಾವ ಫೈಲ್ನ ನೀವು ಪ್ರೊಟೆಕ್ಟ್ ಮಾಡಬೇಕು ಆ PDFನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಡೆಸ್ಕ್ಟಾಪ್ ಮೇಲೆ ಇಟ್ಕೊಂಡಿದ್ದೀನಿ, ಅದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಸೈಡಲ್ಲಿ ಎಂಟರ್ ಪಾಸ್ವರ್ಡ್ ಅಂತ ಆಪ್ಷನ್ ಇದೆ. ಅದ್ರ ಮೇಲೆ ನೀವು ಪಾಸ್ವರ್ಡ್ನ ಹಾಕಿ, ಮತ್ತು ರೀ ಎಂಟರ್ ಪಾಸ್ವರ್ಡ್ ಅಂತ ಇದೆ, ಸೇಮ್ ಪಾಸ್ವರ್ಡ್ನ ಅಲ್ಲೂ ಹಾಕಿ. ಹಾಕ್ಬಿಟ್ಟು ಕೆಳಗಡೆ ಪ್ರೊಟೆಕ್ಟ್ ಪಾಸ್ವರ್ಡ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಡೌನ್ಲೋಡ್ ಆಪ್ಷನ್ ಬರುತ್ತೆ. ನೀವು ಆ PDF ಫೈಲ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಈಗ ಫೈಲು ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಫೋಲ್ಡರ್ಗೆ ಹೋಗ್ಬಿಟ್ಟು ನಿಮಗೆ ಡೌನ್ಲೋಡ್ ಆಗಿರೋ PDFನ ನೀವು ಓಪನ್ ಮಾಡಿ. ಓಪನ್ ಮಾಡಿದಾಗ ನಿಮಗೆ ಪಾಸ್ವರ್ಡ್ನ ಕೇಳುತ್ತೆ. ಆ ಒಂದು PDF ಫೈಲು ಪ್ರೊಟೆಕ್ಟ್ ಆಗಿದೆ. ನೀವು ಯಾವ ಪಾಸ್ವರ್ಡ್ನ ಹಾಕಿದರೆ ಅದೇ ಪಾಸ್ವರ್ಡ್ನ ಇಲ್ಲಿ ಎಂಟರ್ ಮಾಡಿ ಓಕೆ ಕೊಡಿ. PDF ಫೈಲು ಓಪನ್ ಆಗುತ್ತೆ. ನೋಡಿ, ಇದು ಪಾಸ್ವರ್ಡ್ ಪ್ರೊಟೆಕ್ಟ್ ಆಗಿರೋದು PDF ಫೈಲು. ಮುಂಚೆ ಡೆಸ್ಕ್ಟಾಪ್ ಮೇಲೆ ಇದ್ದಿದ್ದು PDF ಫೈಲು ಅದೇ ರೀತಿ ಓಪನ್ ಆಗುತ್ತೆ ನೋಡಿ. ಸೊ ಡೌನ್ಲೋಡ್ಸಲ್ಲಿರೋ PDF ಫೈಲು ಪಾಸ್ವರ್ಡ್ ಹಾಕಿದರೆ ಮಾತ್ರ ಓಪನ್ ಆಗೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೊಯ್ಸಳ ಟೆಕ್ ಕನ್ನಡ.